ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಮುಖ್ಯಮಂತ್ರಿಗಳ ತವರು ಕ್ಷೇತ್ರವಾದ ಕನಕಪುರ ಕ್ಷೇತ್ರದ ಕನಕಪುರ ಘಟಕದಲ್ಲಿ ಘಟಕ ವ್ಯವಸ್ಥಾಪಕರ ತನ್ನ ಕರ್ತವ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಮೇಲೆ ಘಟಕದಲ್ಲಿ ಹಲ್ಲೆ ಮಾಡುತ್ತಿರುವುದು ಕನಕಪುರ ಘಟಕದ ಘಟಕ ವ್ಯವಸ್ಥಾಪಕರಾದ ಸಚಿನ್ ರವರು ಮೂಲತಃ ಕನಕಪುರದವರಾಗಿದ್ದು ಮುಖ್ಯಮಂತ್ರಿಗಳ ಬೆಂಬಲವಿದೆ ಎಂದು ಘಟಕದಲ್ಲಿ ಯಾವುದೇ ನೌಕರರು ಅವರು ಮಾಡುತ್ತಿರುವ ಅನ್ಯಾಯಗಳ ವಿರುದ್ಧ ಪ್ರಶ್ನೆ ಮಾಡುವ ಹಾಗಿಲ್ಲ. ಪ್ರಶ್ನೆ ಮಾಡಿದರೆ ಅವರ ಮೇಲೆ ಹಲ್ಲೆ ಮಾಡುವುದು ಅವರ ಪ್ರವೃತ್ತಿಯಾಗಿದೆ. ಇಂದು ಬೆಳಗ್ಗೆ ಸಿಬ್ಬಂದಿಗಳನ್ನು ವಿಚಾರಣಾ ಪೂರ್ವ ಅಮಾನತಿನಲ್ಲಿಟ್ಟು ತನಿಖೆ ನಡೆಸಿ ಸಂಬಂಧಿಸಿದ ಆರೋಪಿಗಳಿಗೆ ವಜಾದಂತಹ ಕಠಿಣ ಶಿಕ್ಷೆ ವಿಧಿಸುವಂತೆ ಅಲ್ಲಿನ ಸಿಬ್ಬಂದಿಗಳು ಒತ್ತಡ ತರುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಸ್ಥೆಯಲ್ಲಿರುವಂತಹ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಬೆಂಬಲ ನೀಡಿದರೆ ಸ್ವಲ್ಪ ಮೆಟ್ಟಿನ ಉಪಯೋಗವಾಗಬಹುದು. ಅಧಿಕಾರಿಗಳನ್ನು ಪ್ರಶ್ನಿಸುವುದೇ ತಪ್ಪು ಎಂಬಂತಹ ಪರಿಸ್ಥಿತಿ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಅಲಿಖಿತ ಜಾರಿಗೆ ಬಂದಿರುತ್ತದೆ. ಇವತ್ತಿನ ಕೆಲವು ಘಟನೆಗಳ ಪರಿಸ್ಥಿತಿ ನೋಡಿದರೆ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಅಧಿಕಾರಿಗಳು ಚಾಲನಾ ಸಿಬ್ಬಂದಿಗಳನ್ನು ಜೀತದಾಳುಗಳು ಎಂಬ ಮನಸ್ಥಿತಿ ಹೊಂದಿರುವಂತೆ ಕಾಣುತ್ತಿದೆ. ಅದಕ್ಕಾಗಿ ಮುಖ್ಯವಾಗಿ ಸಿಬ್ಬಂದಿಗಳ ಹೆದರಿಕೆ ಕಾರಣವಾಗಿರುತ್ತದೆ. ಧೈರ್ಯವಾಗಿ ಎದುರಿಸಬೇಕೆಂಬ ಮನಸ್ಥಿತಿ ಚಾಲನಾ ಸಿಬ್ಬಂದಿಗಳಲ್ಲಿ ಮಾಯವಾಗುತ್ತಿದೆ. ದಯಮಾಡಿ ಈ ಘಟನೆಯ ಬಗ್ಗೆ ಏನೆಂದ ಭದ್ರತಾ ಶಾಖೆಯವರು, ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಸಾರ್ವಜನಿಕರಿಗೆ ಹಾಗೂ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕೆಂದು ನಮ್ಮ ಮಾಧ್ಯಮದ ಮುಖಾಂತರ ಕೇಳುತ್ತಿದ್ದೇವೆ. ನೌಕರ ಮುಖಂಡ ಆನಂದ ಸರ್. ಹೇಳಿ ಆನಂದ್ ಸರ್. ಏನಿಲ್ಲ, ರಾತ್ರಿ ಇನ್ಸಿಡೆಂಟ್ ಏನ್ ಶಿವಕುಮಾರ್ದು ಸರ್? ಅದು ನಾನು ಅವ್ರನ್ನ ಮಾತಾಡ್ಸ್ಕೊಂಡು ನಿಂತಿದ್ದೆ. ನಾನು ನಮ್ಮ ಇನ್ಸ್ಪೆಕ್ಟ್ರು ಧೋನಿ, KMPL ಇನ್ಸ್ಪೆಕ್ಟ್ರು ಇವರೆಲ್ಲ ಇದಕ್ಕಿದಂಗೆ ಬಂದು ಹೊಡೆದ್ಬಿಟ್ರು. ಅಲ್ಲ ಸರ್, ನಿಮ್ ಮುಂದೆನೆ ನಮ್ ಸ್ಟಾಫ್ನವ್ರೆ ಆ ರೀತಿ ನಾಯಿ ತುಳಿದಂಗ್ ತುಳಿತಾ ಇದಾರಲ್ಲ. ನನಗೂ ಹೊಡೆದಿ ನಿಮಗೂ ಅಲ್ಲೇ ಮಾಡಿದಾರ? ನನಗೂ ಅಲ್ಲೇ ಮಾಡಿದ್ದಾರೆ. ಅದು ಇಲ್ಲ, ಅದು ವಿಡಿಯೋದಲ್ಲಿ ಸ್ಟಾರ್ಟಿಂಗ್. ಅಲ್ಲ ಸರ್, ನೀವು ಈಗ ಬುಡ್ಸಕ್ಕಂತೂ ಹೋಗ್ತೀರಿ, ಹಿಂದೆ ನಿಂತ್ಕೊತೀರಿ ಅಷ್ಟೇ. ಅವ್ರು ಅಟ್ಟಾಡ್ಸ್ಕೊಂಡು ಆ ರೀತಿ ಎಂಪ್ಲಾಯ್ನೇ ಆ ರೀತಿ ಹೊಡಿತಾರಲ್ಲ, ಈಗ ಏನ್ ಮಾಡಿದ್ರಿ ಸರ್ ಅದ್ರದ್ದು ವಿಚಾರ? ಅದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನ್ನ ಮೇಲೆ ಅಸಾಲ್ಟ್ ಮಾಡಿದಾರೆ ಅಂತ, ನನ್ನ ಮೇಲೆ ಮತ್ತೆ ನಮ್ಮ TC ಅವ್ರ ಮೇಲೆ, ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ. ಆಮೇಲೆ ಒಂದು ಸ್ಪೆಷಲ್ ರಿಪೋರ್ಟ್ ಕಳಿಸಿದೀನಿ. FIR ಆಗಿದೆ ಪೊಲೀಸ್ ಸ್ಟೇಷನ್. FIR ಶಿವಕುಮಾರ್ ಮೇಲೆ ಏನ್ ಹೇಳಿದ್ರಿ ಸರ್? ಶಿವಕುಮಾರ್ ಅವ್ರ ಮೇಲೆ ಇಲ್ಲ, ನಾನ್ ಶಿವಕುಮಾರ್ ಅವ್ರ ಮೇಲೆ ಹೇಳಿಲ್ಲ. ಅಲ್ಲ, ಈಗ ನೀವು ಶಿವಕುಮಾರ್ಗೆ ಯಾಕೆ ಸೇರ್ಸ್ಕೊಂಡಿಲ್ಲ? ನೀವು ಮಾತ್ರ ಈಗ ಆ ತರ ಅಲ್ಲೇ ಮಾಡಿದಾರಲ್ಲ. ಇಲ್ಲ, ಶಿವಕುಮಾರ್ ಅವ್ರು ಸಪರೇಟ್ ಕೊಟ್ಟಿದ್ದಾರೆ ಸರ್. ಶಿವಕುಮಾರ್ ಒಟ್ಟು 4 FIR ಆಗಿದೆ. ಶಿವಕುಮಾರ್ ಅವ್ರದೊಂದು, ಇವ್ರದೊಂದು ಸೆಕ್ಯೂರಿಟಿ ಗಾರ್ಡ್ದೊಂದು, ನಂದೊಂದು, ಇವ್ರದೊಂದು ನಮ್ಮ TC ಅವ್ರದೊಂದು. ಅವ್ರ 4 ಜನದ ಮೇಲೂ ಸಪರೇಟ್ 4 ಸಪರೇಟ್ FIR ಆಗಿದೆ. ಅಲ್ಲ ಸರ್, ಒಂದು ಡಿಪೋ ಒಳಗಡೆನೆ ಈ ರೀತಿ ಬಂದು ರೌಡಿಜಾಮ್ ಮಾಡ್ತಾ ಇದಾರಲ್ಲ, ಏನ್ ಇದು? ನನಗೆ ಬಂದು ಗುದ್ದಿದ್ರು ಸ್ಟಾರ್ಟಿಂಗು. ಅಲ್ಲೆಲ್ಲೂ ಇಲ್ಲಿ ಕೇಳುವಲ್ಲ ಸರ್, ಅಲ್ಲಿ ನಿಮ್ಗೆ ಟಚ್ ಮಾಡಿರೋದು ಓಲಿ ಅಷ್ಟ ಹಂಗಾರ ನಿಮ್ ಮೇಲೆ ಮತ್ತೆ ಅವ್ರ TCಗಳು ಅವ್ರ ಮೇಲೆ ಆಗಿದ್ರೆ ಸ್ಟಾರ್ಟಿಂಗ್ ಫಸ್ಟ್ 2-3 ಸೆಕೆಂಡ್ ಬರುತ್ತೆ ನೋಡಿ. ನಾನು ನೀವ್ ಇದೀರಿ, ಬಂದು ಪಾಸ್ ಆಗ್ತೀರಿ, ಅವ್ರು ಮುಂದೆ ಹೋಗ್ತೀರಿ, ಮತ್ತೆ ಹಿಂದಕ್ ಬಂದ್ಬಿಡ್ತೀರಿ. ನೋಡ್ದೆ ನಾನು. ನನಗೆ ಇಲ್ಲ, ಅವನು ವಿಡಿಯೋ ಮಾಡಿರೋದು ಬರೀ ಕಡಿಮೆ. CCTV ನೋಡ್ತಾ ಅದು ಅಲ್ಲಿ ಕ್ಯಾಪ್ಚರ್ ಆಗಲ್ಲ ಅದು. ನಾನ್ ಯಾಕಂತ ಅಲ್ಲಿ ಕೆಟ್ಟ ಕೆಲಸ ಮಾಡ್ಲಿ ಸರ್? ಅಲ್ಲ ಸರ್, ನೀವು ಕೆಟ್ಟ ಕೆಲಸ ಮಾಡೋದಲ್ಲ ಸರ್, ನಾನ್ ಹೇಳ್ತಾ ಇರುವಂತದ್ದು, ಈಗ ನಿಮ್ಮ ಮುಂದೆನೆ ಆ ರೀತಿ ಅಲ್ಲೇ ಮಾಡ್ತಾ ಇದಾರೆ ಅಂದ್ರೆ ಇದೇನ್ ರೌಡಿಜಾಮ್ ಮಾಡ್ತಾ ಇದಾರ ಸರ್ ಡಿಪೋ ಒಳಗಡೆ? ಕಂಪ್ಲೇಂಟ್ ಕೊಟ್ಟಿದೀವಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ DC ಇದಾರೆ, ಮಾತಾಡ್ತೀರಾ ಸರ್? ಕೊಡಿ. ನಾನು ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ಎತ್ತಾನೆ ಇದೇ ಆಗ್ತಿಲ್ಲ, ಹಿಂಗೆ ಆಗ್ತಾ ಇಲ್ಲ ಅವ್ರಿಗೆ. ಹಲೋ
ಸರ್ ನಮಸ್ಕಾರ. ಓ ಆನಂದ, ಏನ್ ಸರ್ ಇದು ಏನ್ ರೌಡಿಗಳ ಅವರು? ರಾತ್ರಿ 2 ಗಂಟೆ ಇದ್ದು ನಾನು ಎಲ್ಲ FIR ಮಾಡಿಸಿದ್ದೀನಿ ಬರೋ. ಅಲ್ಲ ಸರ್ ನೀವು ಮಾಡ್ಸಿದಿರಿ, ಓಕೆ. ಏನ್ ರೌಡಿಗಳ ಸರ್ ಅವರು? ಆ ರೀತಿ ನಾಯಿ ಒಬ್ಬ ಎಂಪ್ಲಾಯಿಗೆ ನಾಯಿ ತುಳಿದಂಗ್ ತುಳಿತಾ ಇದಾರಲ್ಲ, ಏನು ಹಂಗಾದ್ರೆ ಅದಕ್ಕೆ ಬೆಲೆ? ಸಾರ್ವಜನಿಕರು ಹೊಡೆಯೋದಿಲ್ಲ ಆ ರೀತಿ ಕಾಲಲ್ಲಿ ಹಂಗೆ. ನನಗೆ ಎಷ್ಟು ಬೇಸರ ಆಗಿದೆ ಅಂದ್ರೆ, ಒಬ್ಬ ಎಂಪ್ಲಾಯ್ಗೆ ಈ ರೀತಿ ರೌಡಿಜಮ್, ಅದು ಇಷ್ಟೊಂದೆಲ್ಲ ಕಾನೂನೆಲ್ಲ ಸುವ್ಯವಸ್ಥೆ ಇದ್ದು ಕೂಡ ಈ ತರ ಮಾಡ್ತಾರೆ ಅಂದ್ರೆ ನೋಡಿ ಸರ್, ಇವ್ರ ವಿಚಾರದಲ್ಲೇ ಯಾವುದೇ ರಾಜಿ ಗೀಜಿ ಮತ್ತೊಂದು ಮಗದೊಂದು ಆಗುವಂಗಿಲ್ಲ. ನಾನು ಆಗ್ತೀನೇನಾ ಸರ್? ನೀವು ಆಗಲ್ಲ, ನನ್ ಖಂಡಿತ ನಿಮ್ಮ ಮೇಲೆ ಭರವಸೆ ಇದೆ. ಆದ್ರೆ ಅವ್ರಿಗೆ ಈಗ ಶಿವಕುಮಾರ್ಗೆ ಆಗಿರುವಂತ ವಿಚಾರ ತುಂಬಾ ಬಹಳ ಇದು ದೊಡ್ಡ ಮಟ್ಟಕ್ಕಿದೆ. ನೀವು ಇದ್ರ ಬಗ್ಗೆ ನೀವು ಗಂಭೀರವಾಗಿ ನೀವು ಇದನ್ನ ತಗೋಬೇಕು ನನ್ ಮೇಲೆ ನಂಬಿಕೆ ಇಲ್ಲ ನಿಮಗೆ ಸರ್. ನಂಬಿಕೆ ನೋಡಿ ಸರ್, ಈಗ ನೋಡಿ ಯಾವ ರೀತಿ ನೈಟ್ ಅಲ್ಲ ಈ ರೀತಿ ಹಿಂಗ್ ಮಾಡಿದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಸರ್. ಅವ್ರು ರಾತ್ರಿ 2 ಗಂಟೆಗೆ ನಾವು ಹೋದಾಗ 2 ಗಂಟೆ 2:30 ಬೆಳಿಗ್ಗೆ 5:30 ಇದ್ದೀನಿ. ಇಮಿಡಿಯೇಟ್ಲಿ ಸರ್ ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು, ಅವ್ರ ಮೇಲೆ ಕ್ರಮ ಆಗ್ಬೇಕು ಸರ್. ಇನ್ನೊಂದು ಸಲ ಇನ್ನೊಬ್ಬ ಎಂಪ್ಲಾಯಿನ ಅಲ್ಲ ಸರ್, ಸಾರ್ವಜನಿಕರೇ ಈ ರೀತಿ ಹೊಡಿಯಲ್ಲ ಸರ್. ಈ ರೀತಿ ಉಳ್ಳಾಡ್ಸ್ಕೊಂಡು ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಸರ್, ಕಣ್ಣಲ್ಲಿ ನೀರು ರಕ್ತ ಬರುತ್ತೆ ಸರ್ ಅದು ನೋಡಿದ್ರೆ. ಅಲ್ಲಪ್ಪ, ಹೊಟ್ಟೆ ಉರಿತದೆ ನಮ್ಮ ಎಂಪ್ಲಾಯೀಸ್. ಅಲ್ಲ ಅದು ಹೋದ್ರೆ ಸಹಪಾಠಿಗಳು, ಬೇರೆ ಯಾರು ಅಲ್ಲ ಸರ್ ಅವರು. ಸಹಪಾಠಿಗಳಾಗಿ ಈ ರೀತಿ ಅವ್ರು ಏನೇನ್ ತಪ್ಪು ಮಾಡಿರ್ಲಿ, ಇನ್ನೊಂದಾಗಿರ್ಲಿ, ಇವತ್ತು ಕಾನೂನ್ಗೆ ಯಾರು ದೊಡ್ಡವರು ಸರ್? ಅವ್ನು ತಪ್ಪು ಮಾಡಿದ್ರೆ ನಿಮ್ಗೆ ಲೆಟರ್ ಕೊಡ್ಬೇಕಾಗಿತ್ತು. ಅಂದ್ರೆ ಸರ್ ಇವಾಗ ಇಮಿಡಿಯೇಟ್ಲಿ ಅದು ಆಗ್ಲೇಬೇಕು. ಆಮೇಲೆ ನಾನು ನಿಮ್ಗೆ ಗೊತ್ತಿದೆ ನಾನು ಎಲ್ಲೆಲ್ಲಿ ಇದಾಯ್ತದೆ ಅಂತ. ಹೌದೌದು ನೋಡಪ್ಪ, ಈಗ ನಾನು ರಾತ್ರಿ 2 ಗಂಟೆ ಆಯ್ತು, ಎಲ್ಲರ ಕೈಲೂ FIR ಮಾಡಿಸಿ ಕೊಟ್ಟು, FIR ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀವಿ. ಈಗ FIR ಆಗುತ್ತೆ ಸರ್, ಆಗಬೇಕು. ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿಸ್ಬೇಕು ಸರ್. 10:10:10:10 ನಾನು ಏನ್ ಆಕ್ಷನ್ ಮಾಡ್ಬೇಕು ನಾನು ಮಾಡ್ತೀನಿ. ಯಾಕೆಂದ್ರೆ ನೋಡಿ ಸರ್, ಅದು CM ತವರೂರು ಈಗ ದೊಡ್ಡ ಕೆಟ್ಟ ಹೆಸರು ಬರುತ್ತೆ, ಅದ್ರಲ್ಲಿ 2 ಮಾತಿಲ್ಲ. ಯಾಕೆಂದ್ರೆ ಇಡೀ ಅಲ್ಲೇ ಹಂಗಾಯ್ತು ಅಂದ್ರೆ ಬೇರೆ ಕಡೆ ಇನ್ನೆಲ್ಲೇನೇನಾಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಇದ್ರ ಮೇಲೆ ಸೀದಾ ಕ್ರಮ ಆಗ್ಬೇಕು ಸರ್. ಇಲ್ಲ ಆಗುತ್ತೆ. ಆಯ್ತು ಸರ್, ಏನ್ ಮಾಡ್ಬೇಕು ನಾ ಮಾಡ್ತೀನಿ, ಅಲ್ಲೇನ್ ಮಾಡ್ಬೇಕು ನಾ ಮಾಡ್ತೀನಿ. ಖಂಡಿತ ಸರ್. ಇದ್ರಲ್ಲಿ ನೋಡಿ ಸರ್, ಮತ್ತೊಂದು ಮಗದೊಂದು ರಾಜಿ ವಿಚಾರ ಇಲ್ಲ. ಯಾಕಂದ್ರೆ ಇದು ದೊಡ್ಡ ವಿಚಾರ ಇದು ಸರ್. ನಾವಂತೂ ಸುಮ್ಮನೆ ಇದಿಲ್ಲ ಸರ್. ನೀನ್ ಏನು ತಲೆ ಕೆಡಿಸ್ಕೋಬೇಡ ಅದ್ರ ಬಗ್ಗೆ, ಡೋಂಟ್ ವರಿ. ಸರಿ ಸರ್, ಆಯ್ತು ಸರ್, ನಾನು ಮಾಡ್ತೀನಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು.